ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮಗಳಿಗೆ ನಿಮಗೆ ಆಮಂತ್ರಣವನ್ನು ನಾನು ಕೊಡುತ್ತಿದ್ದೇನೆ. ಈ ದಿವಸದ ದೇವರ ವಾಕ್ಯದ ಸಂದೇಶವನ್ನು, ದೇವರ ವಾಕ್ಯದ ಧ್ಯಾನವನ್ನು ನಾವು ಮಾಡುವ ಮೊದಲು ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ನಮ್ಮ ತಲೆಗಳನ್ನು ಆತನ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಿರತಕ್ಕಂಥ ಅಮೂಲ್ಯವಾದಂಥ ಸಮಯ, ನಿನ್ನ ಜೀವವುಳ್ಳ ವಾಕ್ಯ, ನಮಗೆ ಅನುಗ್ರಹಿಸಿರುವಂಥ ಎಲ್ಲ ಮೇಲುಗಳಿಗಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿವಸದಲ್ಲಿ ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಿನ್ನ ಘನತೆಗಾಗಿ, ನಿನ್ನ ಮಾನಕ್ಕಾಗಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳುವಂತೆ, ನಾವು ಅದಕ್ಕೆ ಒಳಗಾಗುವಂತೆಯೂ ಕೃಪೆ ಮಾಡು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ಪ್ರಿಯ ವೀಕ್ಷಕರನ್ನು ಕರುಣಿಸು. ಅವರ ಅವಶ್ಯಕತೆಗಳಿಗೆ ಅನುಸಾರವಾಗಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಸ್ವಾಮಿ. ಆಮೆನ್. ಪರಲೋಕದ ನಮ್ಮ ತಂದೆಯಾದಂತಹ ದೇವರು ಮಾನವನ ರಕ್ಷಣೆಯಲ್ಲಿ ಯಾವ ರೀತಿಯಲ್ಲಿ ಆತನು ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾನೆ ಎಂಬಂಥ ಸತ್ಯವನ್ನು ನಾವು ಕಳೆದ ಅನೇಕ ತಿಂಗಳುಗಳಿಂದ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಪರಲೋಕದ ತಂದೆಯಾದಂಥ ದೇವರು, ಮಗನಾದಂಥ ದೇವರು, ಪವಿತ್ರಾತ್ಮನಾದಂಥ ದೇವರು, ತ್ರೈಕನಾದಂಥ ದೇವರು ಮಾನವನ ರಕ್ಷಣೆಯಲ್ಲಿ ಯಾವ ರೀತಿಯಲ್ಲಿ ಅವರು ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಎಂಬುವಂತಹದ್ದನ್ನು ದೇವರ ವಾಕ್ಯ ನಮಗೆ ಪ್ರಸ್ತುತಪಡಿಸುವಂತಹದ್ದಾಗಿದೆ. Now we have been understanding that how God in his wisdom right from eternity has planned the way of salvation for every human being, in which God the Father, the Son and the Holy Spirit has been involved. Now we have gone through how God the Father was involved, and now we are halfway through how the Son of God is involved. ಯಾವ ರೀತಿಯಲ್ಲಿ ದೇವರ ಮಗನು ಪವಿತ್ರಾತ್ಮನ ಮೂಲಕವಾಗಿ ತನ್ನ ಕಾರ್ಯವನ್ನು ಆತನು ಮಾಡುತ್ತಿದ್ದಾನೆ ಎಂಬಂಥ ಸತ್ಯವನ್ನು ನಾವು ಕಲಿಯುತ್ತಾ ಇದ್ದೇವೆ. ಈ ದಿವಸದಲ್ಲಿ ನಾವು ಕಳೆದ ವಾರ ಪ್ರಾರಂಭ ಮಾಡಿದಂಥ ವಾಕ್ಯ ಭಾಗವನ್ನು ನಾವು ಮುಂದುವರಿಸೋಣ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ನಾವು 3ನೇ ವಚನದಿಂದ ನಾವು 14ನೇ ವಚನದವರೆಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಅದರಲ್ಲಿ 3 ಮತ್ತು 4ನೇ ವಚನಗಳನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ. ನಾವು ಈ ದಿವಸದಲ್ಲಿ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಾವು ವಿ ವಿಲ್ ರೀಡ್ ವರ್ಸ್ 5 ಫಾರ್ ಟುಡೇಸ್ ಮೆಡಿಟೇಷನ್. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ. Now when we turn our attention to the English Bible, Ephesians chapter 1 and verse 5, we read like this: having predestined us to adoption as sons by Jesus Christ to himself, according to the good pleasure of his will, to the praise of the glory of his grace, by which he made us accepted in the beloved. I want you to notice that verse 5, how it begins.
ಆ 5ನೇ ವಚನವನ್ನು ಸ್ವಲ್ಪ ನೀವು ಗಮನಿಸಿರಿ, ಯಾವ ರೀತಿಯಲ್ಲಿ ಅದು ಪ್ರಾರಂಭವಾಗ್ತಾ ಉಂಟು ಎಂಬುದಾಗಿ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಸಂಕಲ್ಪ ಮಾಡಿದ್ದನು ಎಂಬುದಾಗಿ. ಇನ್ ಇಂಗ್ಲಿಷ್ ಇಟ್ ಸೇಸ್, ಹ್ಯಾವಿಂಗ್ predestined us to adoption as sons. How do we understand that? Paul, while writing to the church at Ephesus, he is mentioning God having predestined us to adoption as sons. Now we all know what adoption means. ದತ್ತಕ್ಕೆ ತೆಗೆದುಕೊಳ್ಳುವುದು ಅಂದರೆ ಏನು ಎಂಬುವಂಥದ್ದನ್ನು ನಾವು ಸಾಮಾನ್ಯವಾಗಿ ಬಲ್ಲೆವು. ಒಂದು ಗಂಡ ಹೆಂಡತಿ ಅವರು ಮದುವೆಯಾಗಿ ಅನೇಕ ವರ್ಷಗಳವರೆಗೆ ಅವರಿಗೆ ಮಕ್ಕಳಾಗದಿದ್ದರೆ ಅವರು ಸಹಜವಾಗಿ ತಮಗೆ ಒಂದು ಮಗುವನ್ನು ದತ್ತಕ್ಕೆ ತೆಗೆದುಕೊಂಡು ಆ ಮಗುವನ್ನು ನೋಡಿಕೊಳ್ಳಬೇಕು ಎಂಬಂಥ ಆಶೆಯನ್ನು ವ್ಯಕ್ತಪಡಿಸಿ ಆ ಮಗುವಿಗೋಸ್ಕರವಾಗಿ ಅವರು ಹುಡುಕಾಟ ಮಾಡಿ ಕೊನೆಗೆ ಅವರಿಗೆ ಸಿಕ್ಕಿದಂಥ ಮಗುವನ್ನು ಕಾನೂನುಬದ್ಧವಾಗಿ ದತ್ತಕ್ಕೆ ತೆಗೆದುಕೊಳ್ಳುವಂತಹದ್ದು ಅದು ನಮ್ಮ ದೇಶದ ಕಾನೂನಿಗೂ ಮತ್ತು ನಮ್ಮೆಲ್ಲರಿಗೂ ತಿಳಿದಂಥ ಒಂದು ವಿಷಯವಾಗಿದೆ. Now we all know that human parents can bestow their love, resources and inheritance on an adopted child. ಈ ರೀತಿಯಲ್ಲಿ ದತ್ತಕ್ಕೆ ತೆಗೆದುಕೊಂಡಂಥ ಆ ಮಗುವಿಗೆ ಬೇಕಾದಂತಹ ಪ್ರೀತಿಯನ್ನು ಆ ತಂದೆ ತಾಯಿಗಳು ತೋರಿಸಬಹುದು. ಮಾತ್ರವಲ್ಲದೆ ಆ ಮಗುವಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಮಾತ್ರವಲ್ಲದೆ ಆ ತಂದೆ ತಾಯಿಗಳು ಈ ಲೋಕವನ್ನು ಬಿಟ್ಟು ಹೋದ ನಂತರ ಅವರಿಗಿರತಕ್ಕಂಥ ಆ ಎಲ್ಲ ಆಸ್ತಿಗೆ ಆ ದತ್ತ ಪುತ್ರನು ಅಥವಾ ಪುತ್ರಿಯು ಕಾರಣರಾಗುತ್ತಾರೆ ಎಂಬುವಂತಹದ್ದನ್ನು ನಾವು ಬಲ್ಲೆವು. ಬಟ್ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. With all these things possible, now the parents can bestow their love, the parents can give their resources, the parents can even part their inheritance to their adopted child. ತಮ್ಮ ದತ್ತಕ್ಕೆ ತಕ್ಕೊಂಡಂಥ ಆ ಮಗುವಿಗೆ ಪ್ರೀತಿ ತೋರಿಸ್ಬೋದು, ಆ ಮಗುವಿಗೆ ಬೇಕಾದದನ್ನು ಅವರು ಅನುಗ್ರಹಿಸಿಕೊಡಬಹುದು. ಮಾತ್ರ ಅಲ್ಲ, ಅವರು ಎಲ್ಲ ರೀತಿಯಲ್ಲಿಯೂ ಆ ಮಗುವಿನ ಆ ಪೋಷಣೆಯನ್ನು ಅವರು ಮಾಡಬಹುದು. ಬಟ್ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ನಮಗೆಲ್ಲರಿಗೂ ಗೊತ್ತುಂಟದು. ಏನದು? ದ ಪೇರೆಂಟ್ಸ್ ದೇ ಕೆನಾಟ್ ಪಾಸ್ ಆನ್ ದೇರ್ ಓನ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ತಂದೆ ತಾಯಿಗೆ ಹುಟ್ಟಿದ ಮಗುವಿಗೂ, ಅಂದರೆ ಆ ತಾಯಿಯ ಹೊಟ್ಟೆಯಲ್ಲಿ ಜನಿಸಿದಂಥ ಮಗುವಿಗೂ, ಒಂದು ದತ್ತಕ್ಕೆ ತೆಗೆದುಕೊಂಡಂಥ ಮಗುವಿಗೂ ಅಜಗಜಾಂತರ ವ್ಯತ್ಯಾಸ ಉಂಟು. ಎ ಚೈಲ್ಡ್ born to the parents naturally and a child adopted into their family, there is a great difference. You know, the characteristic of the parents are very clear in the child begotten by them or the child born to them. the ತಂದೆ ತಾಯಿಗಳಿಗೆ ಹುಟ್ಟಿದಂಥ ಮಗುವಿಗೆ ಆ ತಂದೆ ತಾಯಿಯ ಲಕ್ಷಣಗಳು ಕಂಡು ಬರ್ತವೆ. ನಾವು ಎಷ್ಟೋ ಸಾರಿ ಒಂದು ಮಗುವನ್ನು ಹುಟ್ಟಿದ ತಕ್ಷಣ ನೋಡಲಿಕ್ಕೆ ಹೋದಾಗ ನಾವು ಆ ಮಗುವನ್ನು ನೋಡಿ ನಾವು ಹೇಳ್ತೇವೆ, ಈ ಮಗುವಿನ ಆ ಕಣ್ಣು ತಾಯಿಯ ಹಾಗೆ ಉಂಟು, ಕಿವಿ ತಂದೆ ಹಾಗೆ ಉಂಟು, ಇದರ ಮೂಗು ಈ ರೀತಿಯಲ್ಲಿ ಉಂಟು ಎಂಬುದಾಗಿ ನಾವು ಸಾಮಾನ್ಯವಾಗಿ ಹೇಳೋದುಂಟಲ್ಲ. ಆದರೆ ದತ್ತಕ್ಕೆ ತೆಗೆದುಕೊಂಡಂಥ ಮಗುವನ್ನು ನಾವು ನೋಡಿ ಆ ಮಗುವಿನ ಕಣ್ಣು, ಮೂಗು, ಕಿವಿ, ಬಾಯಿ ಇದು ತಂದೆ ಅಥವಾ ತಾಯಿಗೆ ಹೋಲುವಂತೆ ಉಂಟು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಉಂಟೋ? ಒಂದು, ಎಂದಿಗೂ ಸಾಧ್ಯ ಇಲ್ಲ. ಎರಡನೇದು,
ಆ ದತ್ತಕ್ಕೆ ತೆಗೆದುಕೊಂಡಂಥ ಮಗುವಿನಲ್ಲಿ ಯಾವ ತಂದೆ ತಾಯಿಗಳು ಆ ಮಗುವನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಾರಾ ಆ ತಂದೆ ತಾಯಿಗಳ ಲಕ್ಷಣಗಳು ಕೂಡ ಆ ಮಗುವಿನಲ್ಲಿ ಕಂಡು ಬರುವುದಿಲ್ಲ. ಯಾಕೆ ಎಂಬುದಾಗಿ ಹೇಳಿದರೆ, ಆ ಮಗು ಜನಿಸಿದ್ದು ಬೇರೆ ಯಾರೋ ತಂದೆ ತಾಯಿಗಳಿಗೆ, ಬೇರೆ ಯಾವುದೋ ಒಂದು ಕುಟುಂಬದಲ್ಲಿ ಆ ಮಗು ಜನಿಸಿಯದೆ, ಆ ಬೇರೆ ಕುಟುಂಬದಲ್ಲಿ ಜನಿಸಿದಂಥ ಮಗುವನ್ನು ಈ ಕುಟುಂಬದವರು ತಮಗೆ ಮಕ್ಕಳಿಲ್ಲವೆಂಬಂಥ ಕಾರಣಕ್ಕಾಗಿ ಅವರು ಆ ಬಾಲ್ಯಾವಸ್ಥೆಯಲ್ಲಿ ಆ ಮಗುವನ್ನು ದತ್ತಕ್ಕೆ ತೆಗೆದುಕೊಂಡರು. ಇವಾಗ ದೇವರ ವಾಕ್ಯಕ್ಕೆ ನಾವು ಬರೋಣ. ಏನು ಹೇಳ್ತಾ ಇದ್ದಾನೆ ಭಕ್ತನಾದ ಪೌಲನು? ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಇಲ್ಲಿ ಒಂದು ದತ್ತಕ್ಕೆ ತೆಗೆದುಕೊಳ್ಳುವಂಥದ್ದರ ವಿಚಾರವಾಗಿ ಭಕ್ತನಾದಂಥ ಪೌಲನು ಆತನು ಮಾತನಾಡ್ತಾ ಇದ್ದಾನೆ. ಏನದು? Now here is the miracle that God is performing. You know what God is doing? God miraculously gives His own nature to those whom He has elected and who have trusted in Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಪಾಪಗಳಿಗಾಗಿ ಮಾನಸಾಂತರಪಟ್ಟು ತನ್ನ ಜೀವನದಲ್ಲಿ ಹಳೆಯ ಮಾರ್ಗಕ್ಕೆ ಆತನ ಬೆನ್ನು ಹಾಕಿ ದೇವರ ರಾಜ್ಯವನ್ನು ಆತನ ವಾಕ್ಯದ ಸುವಾರ್ತೆಯನ್ನು ಕೇಳಿ ಯೇಸುವನ್ನು ಅಂಗೀಕಾರ ಮಾಡಿದಂಥ ವ್ಯಕ್ತಿಯು ಅವನು ಹೊಸದಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಭಕ್ತನಾದಂಥ ಪೌಲ್ ಏನು ಹೇಳ್ತಾ ಇದ್ದಾನಂತ ಹೇಳಿದರೆ, ಯು ನೋ ವಾಟ್ ಪಾಲ್ ಇಸ್ ಟೀಚಿಂಗ್, that adopted son or the daughter have gotten the characteristic, the very characteristic of the Lord Jesus Christ in whom he or she has trusted. What a great miracle. Now this kind of an adoption is not possible with the human adoption. ನಾವು ಲೌಕಿಕವಾದಂಥ ರೀತಿಯಲ್ಲಿ ಒಂದು ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ಳುವಾಗ ತಂದೆ ತಾಯಿಗಳ ಲಕ್ಷಣ ಆ ಮಕ್ಕಳಲ್ಲಿ ಕಂಡು ಬರುವುದಿಲ್ಲ. ಬಟ್ ಇಟ್ ಈಸ್ ನಾಟ್ ಸೋ ವೆನ್ ವಿ ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳಾಗುವಾಗ ದೇವರು ನಮ್ಮಲ್ಲಿ ಉಂಟು ಮಾಡುವಂಥ ಒಂದು ದೊಡ್ಡ ಅದ್ಭುತ ಕಾರ್ಯ ಏನಂತ ಹೇಳಿದರೆ, ನಮ್ಮಲ್ಲಿ ಆತನು ತನ್ನ ಸ್ವಭಾವವನ್ನು ಆತನು ಒಳಗೆ ಇಡುತ್ತಾನೆ. You know, when the Bible says that God has elected us and God has begotten us, when God has taken us and predestined us to adoption as sons, ಆತನು ನಮ್ಮನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ ಬಹಳ ಅದ್ಭುತವಾದಂಥ ಒಂದು ವಿಶೇಷವಾದ ಸಂಗತಿ ನೆರವೇರಿತು. ಏನದು? The very character of the God, the Lord Jesus Christ, can be seen and should be seen in the child of God. That's why the Bible so boldly says, those who are born again, those who have become the children of God, they have the nature of God. That's why when we come to the book of John, John's Gospel, chapter 1 and verse 12, we're very familiar passage that very often we refer to. You know what John is telling? What a great blessedness that we have. You know, in verse 12, very often we quote that verse. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ನಾವು ಎಷ್ಟೋ ಸಾರಿ ನಾವು ಅದನ್ನು ಓದಿದುಂಟಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ನಿಟ್ಟರೋ,
ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. Bible never says that now you are an adopted son. No, he says that you are my son. ನೀನು ನನ್ನ ದತ್ತದ ಪುತ್ರನು, ದತ್ತ ಪುತ್ರಿ ಎಂಬುದಾಗಿ ದೇವರು ಹೇಳ್ತಾ ಇಲ್ಲ. ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಫಾರ್ ಎವ್ರಿ ಚೈಲ್ಡ್ ಆಫ್ ಗಾಡ್. ದೇವರ ಮಕ್ಕಳಿಗಿರತಕ್ಕಂಥ ಒಂದು ದೊಡ್ಡ ಭಾಗ್ಯ. ನಾನು ದತ್ತಪುತ್ರ ಎಂಬುದಾಗಿ ಅಲ್ಲ. He is only giving it as an example. What verse 12 says, we know it very well. But as many as received him, to them he gave the right. To them he gave the right. Adhikara kottar. What kind of a right? The right to become the children of God. To those who believe in his name, who were born not of blood, not of the will of the flesh, nor of the will of man, but of God. ಅವನು ಈ ರೀತಿಯಲ್ಲಿ ಹೊಸದಾಗಿ ಹುಟ್ಟಿದಾಗ ದೇವರ ವಾಕ್ಯ ಹೇಳುವಂತಹದ್ದು, ಅವನು ಮನುಷ್ಯ ರಕ್ತ ಸಂಬಂಧದಿಂದಾಗಲಿ, ಮನುಷ್ಯ ಸಂಕಲ್ಪದಿಂದಾಗಲಿ, ಮನುಷ್ಯನ ಜ್ಞಾನದಿಂದಾಗಲಿ ಹುಟ್ಟಿದವನಲ್ಲ, ಆದರೆ ದೇವರಿಂದಲೇ ಹುಟ್ಟಿದವನು. That's why the Bible says we are God's children. We are God's children. What a great privilege. ದೇವರು ನಮಗೆ ಕೊಟ್ಟಂತ ಭಾಗ್ಯ, ದೇವರು ನಮಗೆ ಅನುಗ್ರಹಿಸಿದಂಥ ಆ ಶ್ರೇಷ್ಠವಾದಂಥ ಒಂದು ಸ್ಥಾನ. Very often we don't realize the position that God has given us to those who have accepted Christ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದವರಿಗೆ ದೇವರು ಕೊಟ್ಟಂತ ಸ್ಥಾನ, ದೇವರು ಅನುಗ್ರಹಿಸಿದಂಥ ಭಾಗ್ಯ, ನಾವು ಅನೇಕ ಸರಿ ಇದರ ಆಳವನ್ನು ತಿಳಿಯದೆ ಹೋಗಿದ್ದೇವೆ. Now, as I have told you, how it is different than the human adoption when we become the children of God. In the thought where God is giving us, that God has taken us as his children, God miraculously gives his own nature. His own nature. That's why those of us who are born again, only those who are born again, now we will be able to love one another as brother and sister. ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಯಾರ್ಯಾರು ಹೊಸದಾಗಂತ ನೂತನ ಜೀವನಕ್ಕೆ ಬಂದಿದ್ದಾರಾ, ನಾವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸಹೋದರ ಸಹೋದರಿ ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯತೆ ಉಂಟು. ಅದರ್ವೈಸ್ ನಾಟ್ ಪಾಸಿಬಲ್. Who is your brother? Who is your sister? Naturally, if you are born to your mother, the same brother, same sister, they are called as brother and sister. Can you call someone else as your brother? Is it humanly possible that we can call anybody in the world in the real sense that you are my brother? We may use that word. ನಾವು ಬ್ರದರ್ ಸಿಸ್ಟರ್ ಅಂತ ಹೇಳ್ಬೋದು, ಆದರೆ ವಾಸ್ತವವಾಗಿ ಅವರಲ್ಲಿ ಮತ್ತು ನನ್ನಲ್ಲಿರುವಂಥ ಸ್ವಭಾವ ಅದು ಭಿನ್ನವಾದದ್ದು. But when we have become the children of God, the Bible says that God has adopted us as his children. Is not merely like a human adoption, but he has given us his own nature. Now that's why I keep telling, God miraculously has given his own nature to all those of us who have accepted him, or whom he has elected and have trusted in Christ. Not only that, he makes them his children in the image of his divine Son. ಆ ಪರಲೋಕದ ತಂದೆಯಾದಂಥ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗುವಂತೆ ಮಾಡುತ್ತಾನೆ. Oh, what a humbling thought it is.
ನಾವು ನಿಜವಾಗಿ ದೇವರ ಸನ್ನಿಧಾನದಲ್ಲಿ ಬಹಳ ದೀನತೆಗೆ ನಡೆಸುವಂಥ ಒಂದು ಆಲೋಚನೆ, ನಮ್ಮನ್ನು ಕರ್ತನಾದಂಥ ಯೇಸುವಿನ ಸಾರೂಪ್ಯವುಳ್ಳವರನ್ನಾಗಿ ಅದು ಮಾಡುವಂಥದ್ದಾಗಿದೆ. ನಾಟ್ ಓನ್ಲಿ ದ್ಯಾಟ್, ಗಿವಿಂಗ್ ದೆಮ್ ನಾಟ್ ಜಸ್ಟ್ ಕ್ರೈಸ್ಟ್ riches and blessings, but also his very nature. ಆತನ ಸ್ವಭಾವವನ್ನು ಆತನು ನಮಗೆ ಅನುಗ್ರಹಿಸುತ್ತಾನೆ. I have come across sometimes the people tell, God's people, oh brother, I am very poor. ನಾನು ಬಹಳ ಬಡವ ಬ್ರದರ್. ನಾನು ಅವರಿಗೊಂದು ಮಾತು ಹೇಳ್ತೇನೆ, as a child of God, never say I am poor, I am rich in Christ. ನಾನು ಯೇಸುವಿನಲ್ಲಿ ಐಶ್ವರ್ಯವಂತನಾಗಿದ್ದೇನೆ. ಇದು ದೇವರ ವಾಕ್ಯ ನಮಗೆ ತಿಳಿಸತಕ್ಕಂಥ ಬಹಳ ಗಂಭೀರವಾದಂಥ ಒಂದು ಸತ್ಯ. ಮಾತ್ರ ಅಲ್ಲ, ನಾವು ಯೋಹಾನನ ಸುವಾರ್ತೆಯನ್ನು ನಾವು ಓದುವಾಗ 15ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾದಂಥ ಒಂದು ಸತ್ಯ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ತಾನಾಗಿ ನಮ್ಮ ಮಧ್ಯಕ್ಕೆ ತಂದದ್ದನ್ನು ನಾವು ಗಮನಿಸಬಹುದು. You know what Jesus is telling in verse 15? No longer do I call you servants, for a servant does not know what his master is doing, but I have called you friends, for all things that I heard from my Father I have made known to you. Oh, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುವಂಥದ್ದು, ನಾನು ನಿಮ್ಮನ್ನು, ನೀವು ನನ್ನ ಮಕ್ಕಳಾದ ನಂತರ ನಿಮ್ಮನ್ನು ನನ್ನ ಸೇವಕ ಅಂತ ಕರೆಯುವುದಿಲ್ಲ, ನನ್ನ ಮಿತ್ರನಂತೆ. You know, for a father, often he will call his own son when he is growing, he is my friend. And the son looks at the father and he is my best friend. And you know what God is telling? When I look at you, I don't call you as friends. ನಾನು ನಿಮ್ಮನ್ನು ಕೇವಲ ಮಿತ್ರನೆಂಬುದಾಗಿ ಕರೆಯುವುದಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಕರೀತೇನೆ. ಐ ವಿಲ್ ನಾಟ್ ಓನ್ಲಿ ಜಸ್ಟ್ ಕಾಲ್ ಯು ಫ್ರೆಂಡ್ಸ್, ಐ ವಿಲ್ ಈವನ್ ಟೆಲ್ ಯು ದ ಸೀಕ್ರೆಟ್ಸ್ ಆಫ್ ಗಾಡ್ ದ ಫಾದರ್. ಪರಲೋಕದ ಗುಟ್ಟನ್ನು ನಿಮಗೆ ನಾನು ತಿಳಿಸುತ್ತೇನೆ. ವಾಟ್ ಎ ಪ್ರಿವಿಲೇಜ್ ದಟ್ ಗಾಡ್ ಹಸ್ ಗಿವನ್. ನನ್ನ ಪ್ರಿಯರೇ, ಈ ದಿವಸದ ಈ ಸಂದೇಶ ಭಾಗಕ್ಕೆ ನಾವು ಅಂತ್ಯ ಮಾಡುವಾಗ ನಾವೊಂದು ತಿಳ್ಕೊಳ್ಳೋಣ, ದೇವರು ನಮಗೆ ಕೊಟ್ಟ ರಕ್ಷಣೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದತ್ತಕ್ಕೆ ತೆಗೆದುಕೊಂಡಂಥ ವ್ಯಕ್ತಿಗಳಾಗಿದ್ದರೆ ನಮ್ಮನ್ನು ದೇವರು ಯಾವ ರೀತಿಯಲ್ಲಿ ಆತನು ನೋಡ್ತಾನೆ? ನಾವು ಇನ್ನು ಮೇಲೆ ಸೇವಕರಲ್ಲ, ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ನಾವು ವಿ ಆರ್ ಗಾಡ್ಸ್ ಚಿಲ್ಡ್ರನ್, ವಿ ಹ್ಯಾವ್ ಹಿಸ್ ಓನ್ ನೇಚರ್. ನೋ ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ಪ್ರಿಯ ಸಹೋದರ ಸಹೋದರಿ, ಈ ಒಂದು ಸತ್ಯ ನಿನ್ನ ಮನಸ್ಸಿಗೆ ಅಗಾಧವಾಗಿ ಬಂತು. If you have realized that you are born again, remember that you are a child of God. You are adopted and God has given His own nature. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ಯಾರ್ಯಾರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ನಿಟ್ಟಿದ್ದಾರೋ, ತಮ್ಮ ಪಾಪ ಪರಿಹಾರವನ್ನು ಪಡೆದುಕೊಂಡಿದ್ದಾರೋ, ನೀನವರಿಗೆ ಕೊಟ್ಟಂಥ ದೊಡ್ಡ ಭಾಗ್ಯ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ನಿನಗೆ ಮಕ್ಕಳು, ಮಾತ್ರವಲ್ಲದೆ ದೈವಿಕ ಸ್ವಭಾವದಲ್ಲಿ ಪಾಲ್ಗೊಂಡವರು, ಕ್ರಿಸ್ತನ ಸಾರೂಪ್ಯ ಉಳ್ಳವರು. ಎಂಥ ದೊಡ್ಡದಾದಂಥ ಒಂದು ಪದವಿ ಸ್ವಾಮಿ. ನಾವು ಈ ಲೋಕದಲ್ಲಿ ಇನ್ನು ಮೇಲೆ ಯಾರೋ ಒಂದು ಕೆಲಸದ ಆಳುಗಳಂತೆ ಅಲ್ಲ, ನಾವು ಪರಲೋಕ ರಾಜ್ಯದಲ್ಲಿ ನಿನ್ನ ಜೊತೆಯಲ್ಲಿ, ನಾವು ಕ್ರಿಸ್ತನ ಜೊತೆಯಲ್ಲಿ ಕೂತ್ಕೊಳ್ಳುವಂಥವರು, ಆತನ ಜೊತೆಯಲ್ಲಿ ಆತನ ಸಕಲ ಐಶ್ವರ್ಯಕ್ಕೆ ಬಾಧ್ಯರು. ಯೇಸುವಿನೊಂದಿಗೆ ನಾನು ಎಲ್ಲವುಗಳಿಗೆ ಬಾಧ್ಯನಾಗಿದ್ದೇನೆ. ಆತನ ಸ್ವಭಾವ ನನಗೆ ಕೊಟ್ಟಿದ್ದಾನೆ. ಆದುದರಿಂದ ಆ ಕ್ರಿಸ್ತಿಯ ಪ್ರೀತಿಯಿಂದ ನಾನು ಒಬ್ಬರು ಇನ್ನೊಬ್ಬರನ್ನು ನಾವು ಪ್ರೀತಿಸುತ್ತೇವೆ. ಈ ಕ್ರಿಸ್ತಿಯ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಮುಂದೆ ಹೋಗುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.